ಯಾಣ ಮುಗಿಸ್ಕೊಂಡು ನಾವು ಹೊರಟಿದ್ದು ಓಮ್ ಬೀಚ್ಗೆ. ಓಮ್ ಬೀಚ್ಗಿನ್ನ ಒಂದು ಅರ್ಧ ಕಿಲೋಮೀಟ್ರ್ ದೂರ ಬಸ್ ನಿಲ್ಲಿಸಿದ್ದಿತ್ತು, ಯಾಕಂದರೆ ಅಲ್ಲಿ ಪಾರ್ಕಿಂಗ್ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಓಮ್ ಬೀಚ್ವರೆಗೂ ನಡ್ಕೊಂಡು ಹೋದ್ವಿ. ಯಾರ ಜೊತೆನೂ ಬರ್ದಿರೋ ನಮ್ಮ ಅಕ್ಕನ ಮಗ ಬೀಚ್ ನೋಡಿದ ತಕ್ಷಣ ಕೆಳಗಡೆ ಇಳಿದು ಅವನೇ ಓಡೋಕ್ಕೆ ಸ್ಟಾರ್ಟ್ ಮಾಡ್ದ. ನೀರು ನೋಡಿ ನನಗಂತೂ ಫುಲ್ ಖುಷಿ ಆಗೋಯ್ತು. ಬಿಸಿಲಲ್ಲಿ ಆ ಬೀಚ್ ಬಿಟ್ಟು ಬರೋದಕ್ಕೆ ಮನಸ್ಸಾಗಲಿಲ್ಲ. ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ನಮ್ಮ ಹಸ್ಬೆಂಡ್ ಅವರಮ್ಮ ಅಂದರೆ ನಮ್ಮ ಅತ್ತೆ ಫುಲ್ ಎದ್ರುಕೊಂಡ್ರು ಬರೋದಕ್ಕೆ, ಯಾಕಂದರೆ ಅವರು ಫಸ್ಟ್ ಟೈಮ್ ಆಟ ಆಡೋಕ್ಕೆ ಬಂದಿದ್ದಾರೆ ಆ ಥರ ಬೀಚಲ್ಲಿ. ಬೀಚಲ್ಲಿ ಸಾಕಾಗೋವರೆಗೂ ಆಟ ಆಡಿ ನಾವು ಸ್ನಾನಕ್ಕೆ ಹೋಗಿ, ಅಂದರೆ ಅಲ್ಲಿ ಸ್ನಾನದ ರೂಮ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ, ನಮ್ಗೆ ಸ್ನಾನ ಮಾಡ್ದಂಗೂ ಅನ್ನಿಸ್ಲಿಲ್ಲ ಅಲ್ಲಿ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಹೊನ್ನಾವರ ಬೀಚ್ ಕಡೆಗೆ, ಅಂದರೆ ನೈಟು ಸ್ಟೇ ಆಗಿದ್ವಿ. ಓಮ್ ಬೀಚ್ ಮುಗಿಸ್ಕೊಂಡು ನೈಟು ಹೊನ್ನಾವರ ಅಂದರೆ ಹತ್ತತ್ರ ಸ್ಟೇ ಆಗಿದ್ವಿ. ಸ್ಟೇ ಆಗಿ ಮಾರ್ನಿಂಗ್ ಎದ್ದು ಎಲ್ಲ ಫ್ರೆಶಪ್ ಆಗಿ ನೀಟಾಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊನ್ನಾವರ ಬೋಟಿಂಗ್ ಹೋಗಿದ್ವಿ. ನಮ್ಮಮ್ಮ ಯಾವತ್ತೂ ಡ್ರೆಸ್ ಹಾಕಿರಲಿಲ್ಲ, ಅವತ್ತು ಡ್ರೆಸ್ ಹಾಕ್ಸಿದ್ವಿ. ಹೀರೋಯಿನ್ ಥರ ಕಾಣ್ತಿತ್ತು. ಇದು ನಾವು ನೈಟ್ ಸ್ಟೇ ಆಗಿದ್ದು ರೂಮ್ ಮಾತ್ರ ಸಖತ್ತಾಗಿತ್ತು. ಅಂದರೆ ಎಲ್ಲರಿಗೂ ಅಡ್ಜಸ್ಟ್ ಆಯಿತು. ಕೆಲವೊಂದು ಕಡೆ ಬಿಸಿನೀರು ಬರೋದೇ ರೇರು, ಅಲ್ಲಿ ಅಂದರೆ 24 ಅವರ್ಸು ಬಿಸಿನೀರು ವ್ಯವಸ್ಥೆ ಇದೆ. ಯಾಡ ಮುಗಿಸ್ಕೊಂಡು ಹೊನ್ನಾವರದಲ್ಲಿ ನೈಟ್ ಸ್ಟೇ ಆಗಿದ್ದೀವಿ. ಬೋಟಿಂಗ್ ಹೋಗ್ತಾ ಇದೀವಿ. ಬೋಟಿಂಗ್ ಕಂಟಿನ್ಯೂ ಬೆಟ್ಟ बिस्किट हाय मैडम ಎಲ್ಲರೂ ಬೋಟಿಂಗಲ್ಲಿ ಫೋಟೋಸ್ ತೆಗೆಸ್ಕೊಂಡ್ವಿ ಜಾಸ್ತಿ. ಅದು ಬೆಸ್ಟ್ ಪ್ಲೇಸ್ ಅಂದರೆ ಫೋಟೋಶೂಟ್ಗೆ. ಎಲ್ಲರೂ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸ್ತಾಯಿದ್ರು. ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದರು. ವ್ಯೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಟಿಫನ್ ಮಾಡ್ಕೊಂಡು ಹೊರಟಿದ್ದು ಮುರುಡೇಶ್ವರ ಕಡೆಗೆ. ನಾವು ಹೊನ್ನಾವರ ಬೋಟಿಂಗ್ ಮುಗಿಸ್ಕೊಂಡು ಮುರುಡೇಶ್ವರಕ್ಕೆ ಹೊರಟ್ವಿ. ಮುರುಡೇಶ್ವರಕ್ಕೆ ಹೊರಟಿರೋ ಸಮಯದಲ್ಲಿ ನಮ್ಮ ಅಕ್ಕ ಅಂದರೆ ನಮ್ಮ ಫ್ಯಾಮಿಲಿ
ಏನು ದರ್ಶನ ಮುಗಿಸ್ಕೊಂಬರೋದು ಲೇಟ್ ಆಯಿತು. ಸೊ ನಾನು, ನಮ್ಮ ಹಸ್ಬೆಂಡು, ನಮ್ಮ ಭಾವ ಮತ್ತು ನಮ್ಮ ಅಕ್ಕವರ ತಂಗಿ ಮತ್ತು ಅವ್ರದ್ದು 2 ಪಾಪು ಮತ್ತು ನಮ್ಮ ಅಕ್ಕವ್ರದ್ದೊಂದು ಪಾಪು, ಅಂದರೆ ಟ್ವಿನ್ಸ್ ಇದೆಯಲ್ಲ ಅದರಲ್ಲಿ ಒಂದು ಪಾಪುನ ಕರ್ಕೊಂಡು ಬಂದ್ವಿ ನಾವು. ಬಂದು ನಮ್ಮ ಅಕ್ಕನ ಪಾಪು ಅಂದರೆ ಟ್ವಿನ್ಸಲ್ಲಿ ಒಂದು ಪಾಪು ಗಂಡು ಪಾಪು. ಆ ಪಾಪು ಅವರಪ್ಪ ಬೀಚಲ್ಲಿ ಆಟ ಆಡ್ತಿದ್ದು. ಆ ಪಾಪು ನಮ್ಮಪ್ಪ ಬೇಕು ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಿತ್ತು ಜಾಸ್ತಿ. ಸೊ ಅವರಪ್ಪನೂ ಬಂತು ಹಿಡ್ಕೊಂಡು ಅವನ್ನ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ರು. ಸೊ ಹೆಂಗೋ ಅವು ಜೊತೆ ಇದನ್ನಲ್ಲ ಅವನು, ನಾವು ಅಷ್ಟರಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ. ಫೋಟೋದವ್ರನ್ನೂ ಬಲವಂತ ಮಾಡ್ತಿದ್ರು, ಬನ್ನಿ ಫೋಟೋ ತೆಗೆಸ್ಕೊಳ್ಳಿ, 50 ರೂಪೀಸ್ ಒಂದಷ್ಟೇ ಅಂತ ಹೇಳ್ಬಿಟ್ಟು ಬಲವಂತ ಮಾಡಿದರು. ನಾವು ಇನ್ನು ಯಾವಾಗೋ ಬರೋದು ಒಂದು ಸತಿ ಅಲ್ವಾ, ಮೆಮೊರಿ ಇರುತ್ತೆ, ಇಂಥ ಸತಿ ಬಂದಿದ್ವಿ, ಈ ಥರ ಫೋಟೋ ತೆಗೆಸ್ಕೊಂಡ್ವಿ ಅಂತ ಹೇಳ್ಬಿಟ್ಟು ನಾವು ಫೋಟೋ ತೆಗೆಸ್ಕೊಳಕ್ಕೆ ಹೋಗಿರೋ ಟೈಮಲ್ಲಿ ಅವರು ಅಂದರೆ ಫಸ್ಟು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಅದರಲ್ಲಿ ಇನ್ನು ನನ್ನ ಮೊಬೈಲ್ ಇತ್ತು, ಅದು ನನಗೆ ನೆನಪಿದೆ, ಮೊಬೈಲ್ ಇತ್ತು. ಆ ಮೊಬೈಲ್ ಇದ್ದಾಗ ಫೋಟೋ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಡಿಲೀಟ್ ಮಾಡಿಸಿದ್ವಿ. ಬೇಡ ನಮಗಿದು, ಇದನ್ನು ನೀವೇನು ಪ್ರಿಂಟ್ ಮಾಡಿಬಿಡಿ ಅಂತ ಹೇಳಿದ್ವಿ. ನೆಕ್ಸ್ಟು ಅವರು ಹೀಗೆ ಇಟ್ಕೊಳ್ಳಿ, ಏನು ಶಿವನ್ ಸ್ಟ್ಯಾಚ್ಯೂ ಬರೋ ಹಾಗೆ ನೀವು ಇಟ್ಕೊಂಡಿರೋ ಹಾಗೆ ಫೋಟೋ ತೆಗಿತೀನಿ ಅಂತ ಹೇಳ್ಬಿಟ್ಟು ನನಗೂ ನಮ್ಮ ಹಸ್ಬೆಂಡಿಗೆ. ಆ ಟೈಮಲ್ಲಿ ನನ್ನ ಹತ್ರ ಮೊಬೈಲ್ ಇತ್ತಲ್ವಾ, ಸೊ ಅವರು ಮೊಬೈಲ್ ನಾನು ಇಟ್ಕೋತೀನಿ ಅಂತ ಅಂದರು. ಸೊ ನಾವು ಅವಾಗ ಅವ್ರ ಕೈಗೆ ಕೊಟ್ವಿ. ತಿರ್ಗಿ ಆಮೇಲೆ ನಾವು ಫೋಟೋ ತೆಗೆಸ್ಕೊತ ಅಲ್ಲಿ ಅವ್ರಿಗೆ ಫೋನ್ ಕೊಟ್ಟಿರೋದು ಮರ್ತೋದ್ವಿ. ಮತ್ತು ನಮ್ಮ ಅಕ್ಕನ ಮಗನೂ ಅಳೋದು ಜಾಸ್ತಿ ಮಾಡ್ದ. ಮತ್ತು ನಮ್ಮ ಭಾವನು ಇಟ್ಕೊಂಡಿದ್ರಿ, ನಾನು ಹೋಗ್ಬಿಟ್ಟು ಬೀಚಲ್ಲಿ ಆಟಾಡಿ ಬರ್ತೀನಿ ಸ್ವಲ್ಪ ಹೊತ್ತು, ಆಮೇಲೆ ನೀವು ಹೋಗಿವ್ರಂತೆ ಅಂತ ಅಂದರು. ಸೊ ನಾವು ಏನು ಮಾಡಿದ್ವಿ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ನು ಜಾಸ್ತಿ ಹಠ ಮಾಡ್ತಿದ್ದ. ಆ ಟೈಮಲ್ಲಿ ನಾವು ಮೊಬೈಲು ಮರ್ತೋದ್ವಿ, ಅಂದರೆ ಅದು ಅವ್ರ ಕೈ ಕೊಟ್ಟಿದ್ವಿ ಅನ್ನೋದೇ ಮರ್ತೋದ್ವಿ. ಮತ್ತು ಎಲ್ಲರೂ ಬಂದರು ದರ್ಶನ ಮುಗಿಸ್ಕೊಂಡು, ಫ್ಯಾಮಿಲಿ ಎಲ್ಲ ಬಂದಾಗ ಅವರು ಕಾಲ್ ಮಾಡಿದರು. ಆ ಟೈಮಲ್ಲಿ ನಮ್ಮಮ್ಮ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾನು ಕಾಲ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮೊಬೈಲ್ ಹುಡುಕ್ತೆ. ಆ ಟೈಮಲ್ಲಿ ನನ್ನ ಮೊಬೈಲ್ ಸಿಗಲಿಲ್ಲ. ಸೊ ನಮ್ಮ ಹಸ್ಬೆಂಡ್ಗೆ ಜಾಸ್ತಿ ಕೋಪ ಬಂತು. ಅಲ್ಲಿ ನಮ್ಮ ಅಕ್ಕ ಅವರ ತಂಗಿ ಇದ್ರಲ್ಲ, ಸೊ ಅವ್ರಿಗೆ ನೋಡ್ಕೊಳ್ಳಿ ಅಂತ ಹೇಳಿದ್ವಿ. ಇಲ್ಲಿ ಬಟ್ಟೆ ಮತ್ತು ಮೊಬೈಲು ಇಟ್ಟಿದ್ವಿ ಅಲ್ಲಿ. ನಾವು ಅವ್ರಿಗೆ ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡು ಅವ್ರ ಮೇಲೆ ತುಂಬ ರೇಗಾಡಿ ಅವ್ರಿಗೆ ತುಂಬ ಕೋಪ ಬಂದಿತ್ತು. ಸೊ ಆಮೇಲೆ ನಾವು ಅಲ್ಲೆಲ್ಲ ಹುಡ್ಕಾಡಿದ್ವಿ, ಎಲ್ಲರ ಹತ್ರನೂ ಕೇಳಿದ್ವಿ. ಮತ್ತು ಅಲ್ಲಿ CC ಕ್ಯಾಮ್ರಾನೂ ಚೆಕ್ ಮಾಡಿ ಅಂತ ಹೇಳಿದ್ವಿ, ಬಟ್ ಅವ್ರು ಚೆಕ್ ಮಾಡಲಿಲ್ಲ. ಆಮೇಲೆ ಮತ್ತೆ ನಾವು ಹುಡುಕ್ತಾ ಇರಬೇಕಾದ್ರೆ ಫೋಟೋ ತೆಗೆದವರು ಬಂದ್ಬಿಟ್ಟು ಅವರು ನಮ್ಮ ಜೊತೆ ಹುಡುಕೋ ಹಾಗೆ ಇದು ಮಾಡಿದ್ರು. ಮತ್ತು ನಾವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ಟಾದಮೇಲೆ ಅವರೂ ಹುಡುಕ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಬಟ್ ಅದು 100% ಸಿಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನೀವೆಲ್ಲ ಹೋಗಬೇಕಾದ್ರೆ ಹುಷಾರಾಗಿರಿ. ಯಾಕಂತಂದರೆ ಅಲ್ಲಿ ನನ್ನ ತಂಗಿದು ಹಾಗೆ ಇಸ್ಕೊಂಡಿದ್ರಂತೆ. ಅಂದರೆ ನಾವು ಮೊಬೈಲ್ ಹುಡ್ಕೋ ಟೈಮಲ್ಲಿ ಅವರು ಬೀಚಲ್ಲಿ ಆಟ ಆಡಬೇಕಾದ್ರೆ ಫೋಟೋ ತೆಗೆಸ್ಕೋಬೇಕಾದ್ರೆ ಅವಳಿಗೂ ಹಾಗೆ ಮಾಡಿದ್ರಂತೆ. ಮೊಬೈಲ್ ಇಸ್ಕೊಂಡಿದ್ರಂತೆ, ಅವಳಿಗೂ ಮೊಬೈಲ್ ಇಸ್ಕೊಂಡು ಅವಳು ತಿರ್ಗ ಲಾಸ್ಟಲ್ಲಿ ಹೋಗಬೇಕಾದ್ರೆ ನೆನಪಿಸ್ಕೊಂಡ್ಲಂತೆ, ಅಂಕಲ್ ನನ್ನ ಮೊಬೈಲ್ ಕೊಡ್ರಿ ಅಂತ ಹೇಳ್ಬಿಟ್ಟು. ಅವರು ಆವಾಗ ಮೊಬೈಲಲ್ಲಿ ಜೇಬಲ್ಲಿ ಇಟ್ಕೊಂಡವರು ಮೊಬೈಲು ನೆನಪಿಸ್ಲೇ ಇಲ್ವಂತೆ, ತೊಗೊಳ್ಳಿ ನಿಮ್ಮ ಮೊಬೈಲ್ ಅಂತ ಹೇಳ್ಬಿಟ್ಟು. ಅವಳು ಅಂದರೆ ಹೋಗಿ 1-2 ಹೆಜ್ಜೆ ಮುಂದೆ ಹೋಗಿ ಆಮೇಲೆ ವಾಪಸ್ ಬರಬೇಕಾದ್ರೆ ನೆನಪಿಸ್ಕೊಂಡ್ಲಂತೆ, ನಾನು ಅವ್ರಿಗೆ ಮೊಬೈಲ್ ಕೊಟ್ಟಿದ್ದೆ ಅಲ್ವಾ ಅಂತ ಹೇಳ್ಬಿಟ್ಟು. ಅಂಕಲ್ ನನ್ನ ಮೊಬೈಲ್ ಕೊಡಿ ಅಂತಂದಾಗ ಅವರು ವಾಪಸ್ ಕೊಟ್ಟಿದ್ದು. ಸೊ ಅದು ಮೊಬೈಲ್ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದಿತ್ತು. ಅದನ್ನು ತೊಗೊಂಡು ಒಂದು 5 ಮಂತ್ಸ್ ಆಗಿದ್ದಷ್ಟೇ. EMI ಕೂಡ ಇನ್ನೂ ಕ್ಲಿಯರ್ ಆಗಿರಲಿಲ್ಲ, EMI ಕೂಡ ಇನ್ನೂ ಕಟ್ತಾನೇ ಇದ್ದೀನಿ. ಸೊ ಅವರು EMI ಕ್ಲಿಯರ್ ಆಗದೇ ಎತ್ಕೊಂಡ್ರಲ್ಲ. EMI ಕ್ಲಿಯರ್ ಆಗಿದ್ದರೆ ಒಂಥರ ಏನು ಅನ್ನಿಸ್ತಿರ್ಲಿಲ್ವೇನೋ. ಬಟ್ EMI ಇನ್ನೂ 3 ಮಂತ್ಸ್ ಇತ್ತು, ಆವಾಗಲೇ ಮೊಬೈಲ್ ಕಳೆದೋಗಿದ್ರಿಂದ ಸ್ವಲ್ಪ ಬೇಜಾರಾಯಿತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ, ಅವರು ನೀಟಾಗಿ ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ. 100% ಸಿಗುತ್ತೆ ಅನ್ನೋ ನಂಬಿಕೆ ಅಂತೂ ಇಲ್ಲ. ಸೊ ವೆಯ್ಟ್ ಮಾಡ್ತೀನಿ. ಕೆಲವ್ರು ಹೇಳ್ತಾರೆ ಸಿಗುತ್ತೆ ಅಂತೇಳ್ಬಿಟ್ಟು, ಇನ್ನು ಕೆಲವರು ಹೇಳ್ತಿದ್ದಾರೆ ಸಿಗಲ್ಲ ಅಂತೇಳ್ಬಿಟ್ಟು. ನೋಡೋಣ, ವೆಯ್ಟ್ ಮಾಡೋಣ ಅಂತೇಳ್ಬಿಟ್ಟು. ಸೊ ಮೊಬೈಲ್ ಇಲ್ಲದೆ ಇರೋಕ್ಕಾಗೋದಿಲ್ಲ ಅಲ್ವಾ. ಸೊ ಈಗ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕೆಲಸದಲ್ಲೂ ಏನಾದರೂ ಬೇಕಾಗುತ್ತೆ ನನಗೆ ಅಂತೇಳ್ಬಿಟ್ಟು ಹೋಗಿ ಮೊಬೈಲ್ ತೊಗೊಂಡೆ. ಇಷ್ಟು. ನೀವು ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ತುಂಬ ಹುಷಾರಾಗಿರಿ, ಮೊಬೈಲ್ಗಳನ್ನ ಆದಷ್ಟು ಸೇಫಾಗಿ ನೋಡ್ಕೊಳ್ರಿ. ಮುರುಡೇಶ್ವರದಲ್ಲಿ ಜಾಸ್ತಿ ಎಂಜಾಯ್ ಮಾಡ್ಬೋದು ಅಂತಲೇ ಹೋಗಿದ್ದು, ಬಟ್ ಈ ಥರ ಆಗಿರೋದ್ರಿಂದ ಎಂಜಾಯ್ ಮಾಡೋಕ್ಕಾಗಿಲ್ಲ. ಮೇನ್ ಮುರುಡೇಶ್ವರದಲ್ಲಿ ಎಂಜಾಯ್ ಮಾಡಬೇಕು ಅಂತ ನಾವು ಹೋಗಿದ್ದಿತ್ತು. ಎಂಜಾಯ್ ಮಾಡೋಕ್ಕಿಂತ ಬೇಜಾರೇ ಜಾಸ್ತಿ ಆಗಿತ್ತು. ಅಲ್ಲಿ ನಾವು ಎಂಜಾಯ್ ಮಾಡಿದ್ದು ಒಂದು 15 ಮಿನಿಟ್ಸ್ ಆರ್ 20 ಮಿನಿಟ್ಸ್ ಅಷ್ಟೇ. ಸೊ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾದಮೇಲೆ ಅಲ್ಲೇ ರೂಮ್ ಮಾಡಿ ಮತ್ತು ಫ್ರೆಶ್ ಅಪ್ ಆಗಿ ಮತ್ತು ನಾವು ಹೊರಟಿತ್ತು ಮರವಂತೆ ಬೀಚ್ಗೆ. ಹೋಗಬೇಕಾದ್ರೆ ಅಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಅಂದರೆ ಮೊಬೈಲ್ ಕಳೆದೋಯ್ತು ಅನ್ನೋದು ಮರ್ತೋಗಿ ಅಲ್ಲಿ ಎಂಜಾಯ್ ಮಾಡಿದ್ವಿ. ಹೋಗಿದ್ದಿದ್ದೆ ಎಂಜಾಯ್ ಮಾಡೋದಕ್ಕಲ್ವಾ. ಸೊ ಅದಕ್ಕೆ ಮೊಬೈಲ್ ಸಿಗುತ್ತೆ, ಕಂಪ್ಲೇಂಟ್ ಕೊಟ್ಟಿದ್ವಿ, ಮೊಬೈಲ್ ಸಿಗುತ್ತೆ ಅನ್ನೋ ಹೋದ್ಮೇಲೆ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಹೇಳಿದ್ದು ನಾವು 4 ಡೇಸ್ ಟ್ರಿಪ್ ಹೋಗೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದಿತ್ತು. ಬಟ್ 3 ಡೇಸ್ಗೆ ವಾಪಸ್ ಬರೋ ಹಾಗಾಯಿತು.
ಮರವಂತೆ ಬೀಚ್ ಹೋಗಿ ಮತ್ತು ಅಲ್ಲೊಂದು ಕೆಲವೊಂದು ಕ್ಲಿಪ್ನ ಮಾತ್ರ ನಾನು ಕ್ಯಾಪ್ಚರ್ ಮಾಡಿದೆ ನಮ್ಮ ಹಸ್ಬೆಂಡ್ ಮೊಬೈಲಲ್ಲಿ. ಮತ್ತು ಉಡುಪಿಗೆ ಹೋಗಿದ್ದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ನಾನು ನಿಮಗೆ ಅಂದರೆ ಮರವಂತೆ ಬೀಚ್ಗೆ ಹೋಗಿರೋ ಕ್ಲಿಪ್ ನಾನು ನಿಮ್ಗೆ ಹಾಕ್ತೀನಿ, ಮತ್ತು ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ದು ನಾನು ನಿಮ್ಗೆ ಹಾಕ್ತೀನಿ ಈ ವಿಡಿಯೋದಲ್ಲೂ. ಸೊ ನೆಕ್ಸ್ಟ್ ಕ್ಲಿಪ್ ಬರುತ್ತೆ ನೋಡಿ. ಮೊಬೈಲ್ ಕಳೆದೈತೆ ಅಂತ ಬೇಜಾರಲ್ಲಿದ್ದರೆ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದು ಅದು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಸ್ವಲ್ಪ ಸಮಾಧಾನ ಆಗಿ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಇದು ನಾವು ಮರವಂತೆ ಬೀಚ್ಗೆ ಹೋಗ್ಬೇಕಾದ್ರೆ ಎಂಜಾಯ್ ಮಾಡಿದ್ದು. ಅಲ್ಲಿ ಹೋಗ್ಬೇಕಾದ್ರೆ ಡ್ಯಾನ್ಸ್ ಹಾಕ್ಕೊಳ್ಳೋದಿತ್ತು. ಶಟಪ್ ಅಂದ್ರೆ ಬಾಯ್ ಮುಚ್ಚು ಸರ್, ಹೋಗಮ್ಮ ಹುಡುಗಿ ಅಲ್ಲೇ ಹಿಂದೆ ಅಡ್ಜಸ್ಟ್ ಮಾಡ್ಕೋ, ಅಲ್ಲೇ ಹಿಂದೆ ಅಡ್ಜಸ್ಟ್ ಮಾಡ್ಕೋ, ನಿನಗೆ ಯಾವುದು ಇಷ್ಟವೋ ಆ ಸೆಲೆಕ್ಟ್ ಮಾಡ್ಕೋ, ಸೆಲೆಕ್ಟ್ ಮಾಡ್ಕೋ. ಬಾವನ್ ಪಕ್ಕದಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಡ. ನಮ್ಮ ಮಾವ ಫಸ್ಟಲ್ಲಿ ಅಂದರೆ ಮೊದಲನೇ ದಿವಸ ಡ್ಯಾನ್ಸ್ ಆಗಲಿಲ್ಲ, ಅವರು ಸೆಕೆಂಡ್ ಡೇ ನೆಕ್ಸ್ಟ್ ಮರವಂತೆ ಬೀಚ್ ರೀಚ್ ಆದ್ವಿ. ಅದು ಅಲ್ಲಿ ನೋಡೋದು ಸನ್ಸೆಟ್ ವ್ಯೂ ನೋಡೋದಕ್ಕೆ. ಸನ್ಸೆಟ್ ವ್ಯೂ ಅಂತ ಸಖತ್ತಾಗಿತ್ತು. ಅಲ್ಲಿ ಅಲೆಗಳು ಅಷ್ಟೇ ಚೆನ್ನಾಗಿ ಬಂತು. ಅದು ಮಳೆಗಾಲದಲ್ಲಿ ಅಲ್ಲಿ ಆಟ ಆಡೋದಕ್ಕೆ ಬಿಡೋದಿಲ್ಲಂತೆ, ಅದು ಅಲ್ಲೇ ಫೋರ್ಸಾಗಿ ಬರುತ್ತೆ. ಹೀಗೆ ಬೇಸಿಗೆಲ್ಲ ಅಲ್ಲೇ ಅಷ್ಟೊಂದು ಫೋರ್ಸಾಗಿ ಬರ್ತಿತ್ತು. ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಅಂತ ಎಷ್ಟು ದೊಡ್ಡ ದೊಡ್ಡ ಅಲೆಗಳು ಬರ್ತಿದೆ. ನಾನು ನಿದ್ದೆ ಮಾಡ್ತಾ ನಾವೇ ಕರ್ಕೊಂಡ್ಬಿಟ್ಟಿದ್ದೀನಿ. ಮರವಂತೆ ಬೀಚ್ ನೋಡಿಕೊಂಡು ನಾವು ಹೊರಟಿದ್ದು ಕೃಷ್ಣ ದೇವಸ್ಥಾನ ಉಡುಪಿಗೆ. ಮಾಡೋಕ್ಕಾಗಲಿಲ್ಲ, ವಿಡಿಯೋ ಮಾಡೋದಕ್ಕಾಗಲಿಲ್ಲ. ನೈಟ್ ಬೇರೆ ಆಗಿತ್ತು. ಅದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದು ಮನೆಗೆ. ಯಾಕಂದರೆ 4 days ಪ್ಲ್ಯಾನ್ ಮಾಡಿದ್ದಿತ್ತು, 3 daysಗೆ ಏನು ಮಾಡಿದ್ವಿ, ಮೊಬೈಲ್ ಕಳೆದೋಗಿದೆ ಬೇಜಾರಲ್ಲಿ. ಸೊ ಇದು ನಮ್ಮ ಟ್ರಿಪ್ ಹೋಗಿರೋ ವ್ಯಾಪಾರ ಇತ್ತು. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.